ಮಹೇಶ್ ಒಂದು ಶೀಟ್ ಸಾಫ್ಟ್ವೇರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದು ನಮ್ಮ ಲಗೇಜ್ ಇಟ್ಬಿಟ್ಟು ನೋಡಿ ಎಲ್ಲ ಫುಲ್ಲು ಒಂದು ಸೀಟು ಬಂದಿಲ್ಲ ನಮ್ಮ ಫ್ರೆಂಡ್ ಒಬ್ಬ ಅದಕ್ಕೆ ಸೀಟಿಂಗೆ ಬರ್ತಾನೆ ಅಷ್ಟೇ ನಾವು ಯಾರಿಗೂ ಬಿಟ್ಕೊಡಲ್ಲ. ಅದೇ ನಮ್ಮ ಗುರಿ. ನೋಡಿ ಗಾಯ್ಸ್ ಬರ್ ಜಿಗ್ ಚಾಕ್ ಜಿಗ್ ಚಾಕ್ ಜಿಗ್ ಅಂದ್ರಲ್ವೇನಾ? ನಮಸ್ಕಾರ. ಅದೇನು ಮಾಡಿ ನೋಡಿ ಏನೇನು ತಗೊಂಡವ್ರೆ ಅಂತ ನೋಡಿ. ಆಗಲೇ ಇದು ಒಂದೊಂದು ಟ್ರಿಪ್ಪಿಗೂ ಟೂತ್ ಬ್ರಷ್ ತಗೊಳ್ಳೋ ಇಂಥ ಫ್ರೆಂಡ್ಸ್ನ ಟ್ಯಾಗ್ ಮಾಡಿ. ಬರ್ತಾ ಇಲ್ಲ ಕಡೆ ಇದೇ ಅದು ಬ್ಯಾಗ್ ಇಟ್ಕೊಂಡು ಕ್ರೆಡಿಟ್ ಸರ್ ಈ ಥರ ಅದು ತಗೊಂಡ್ರೆ ಇದು ಕೊಡ್ತೀರಾ? ನೋ ಕ್ಲಾರಿಟಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಟುಡೇ ಐ ಆಮ್ ಸೋ ಎಕ್ಸೈಟೆಡ್. ಯಾಕೆ ಅಂತಂದರೆ ಮತ್ತೆ ಇಲ್ಲ ಇವತ್ತು ಗೋವಾಗೆ ಹೋಗ್ತಾ ಇದ್ದೀವಿ. ಮತ್ತೆ ಗೋವಾ ಅಂತ ನನ್ನ ನೋಡ್ತಾ ಇರೋರಿಗೆ ಅನಿಸ್ತಾ ಇರ್ಬೋದು, ಬಟ್ ಈ ಸಲ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಗೋವಾ ಅಲ್ಲ, ಇವಾಗ ಎಂಟೈರ್ ಗೋವಾನ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ಸೌತ್ ಗೋವಾ, ನಾರ್ತ್ ಗೋವಾ ಎಲ್ಲ ಇದೆ. ನೋಡೋಣ, ಬರ್ತಾ ಇರೋದು ಕಂಟಿನ್ಯೂಸ್ ವ್ಲಾಗ್ಸು. ಸದ್ಯಕ್ಕೆ ಶಾಪಿಂಗ್ ಬಂದಿದ್ದೀವಿ, ಏನೇನು ಬೇಕು ಅಂತ ತಗೊಳ್ಳೋಣ ಅಂದ್ಬಿಟ್ಟು ಡಿಮಾರ್ಟಲ್ಲಿದ್ದೀವಿ. ಬನ್ನಿ ನೋಡಿ ಏನೇನು ತಗೊಂಡವ್ರೆ ಅಂತ ನೋಡಿ. ಆಗಲೇ ಇದು 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 ವೇಫರ್ಸು ಆಗಲೇ ತುಂಬಿಟ್ಟವ್ರು. ತಗೊಂಡಿದ್ದು 5 ನಿಮಿಷಕ್ಕೆ ಬ್ಯಾಸ್ಕೆಟೇ ತುಂಬೋಗೈತೆ. ಇವನು ಸ್ಟ್ರಿಂಗ್ ಎನರ್ಜಿಗೆ ಆ್ಯಡ್ ಕೊಡ್ತಾವ. ನೀನು ನೆಕ್ಸ್ಟ್ ಅಫಿಷಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಸ್ಟ್ರಿಂಗು ಡಯಟ್ ಕೋಕ್. ಒಂದೊಂದು ಟ್ರಿಪ್ಪಿಗೂ ಟೂತ್ ಬ್ರಷ್ ತಗೊಳ್ಳೋ ಇಂಥ ಫ್ರೆಂಡ್ಸ್ನ ಟ್ಯಾಗ್ ಮಾಡಿ. ಏನಾಯ್ತು ಗೊತ್ತಾ, ಸುಮ್ಮನೆ ಒಂದು ಹೆಜ್ಜೆ ಹಿಂದಕ್ಕಿಟ್ಟೆ, ಈ ಥರ ಜೋಣಿಸಿರೋದೆಲ್ಲ ಹಂಗೆ ಬಿದ್ದೋಯ್ತು. ಹಂಗೆ ಸೈಲೆಂಟಾಗಿ ಮುಂದಕ್ಕೆ ಬಂದ್ಬಿಟ್ಟು ಆ ಸೆಕ್ಷನಿಂದನೇ ಬೇಡ ಅಂದ್ಬಿಟ್ಟು. ಶುಗರ್ಲೆಸ್ ಚೂಯಿಂಗ್ ಗಮ್ ನೋಡ್ರು ಅಂತಂದರೆ ಯಾವ ಸೆಕ್ಷನ್ ಬಂದ್ಬಿಟ್ಟು ಸೋಪ್ ಹತ್ರ ಬಂದ್ಬಿಟ್ಟು ಶುಗರ್ಲೆಸ್ ಸೋಪ್ ಅಂತ ಹೇಳಿ. ಏನಪ್ಪ ನೋಡಿ ಗಾಯ್ಸ್, ಬರೀ ತಗೊಂಡಿದ್ದೀವಿ. ಹಿಂದೆ ತಿರುಗ ಹಿಂದೆ. ಹೌದಾ? ಇಲ್ಲ ಕಡ, ಕರೆಕ್ಟಾಗಿ ಐತೆ ಅನ್ಸುತ್ತೆ ನೋಡು. ಜಿಗ್ ಚಾಕ್ ಜಿಗ್ ಚಾಕ್ ಜಿಗ್ ಹೆಂಗೆ ಬೆಳೆದಿದ್ದೀವಿ ಅಂದರೆ XXL ಬನ್ನಿ ತಗೋಬೇಕಾಗಿದೆ, ಆ ಥರ ಬೆಳೆದಿದ್ದೀವಿ. ಇದು ಬೆಳವಣಿಗೆ ಅಂದ್ರೆ ಅಲ್ವೇನಾ? ನಮಸ್ಕಾರ. ಅದೇನು ಮಾಡಿ ಡಿಮಾರ್ಟಿಂದ ಓಡಿ ನೆಕ್ಸ್ಟ್ ಏನು ಸ್ಟುಡಿಯೋದಲ್ಲಿ ಒಂದು ಶರ್ಟ್ ತಗೋಬೇಕು ಅಂತಾನೆ. ಏನು ಮಾಡೋದು, ನನ್ನ ಮಕ್ಳನ್ನ ಕಟ್ಕೊಂಡು ನಾವು ಟ್ರಿಪ್ಗೆ ಹೋಗ್ತಾ ಇದ್ವಿ. ಇದೊಂದು ಇವಾಗ ಬೈ ಮಾಡೋವ್ರೆ, ಇದೊಂದು ತಗೊಂಡವನೆ, ಬಟ್ ಇದು ಟೈಟ್ ಆಯಿತು. ಬೇಡ ಮಗ, ಇದು ಓಕೆ ಮಗ, ಇದು ಬಟ್ ಎರಡು ಮೆಟೀರಿಯಲ್ ಚೇಂಜು. ಇದಕ್ಕೆ ಓಕೆ ಕರೆಕ್ಟ್. ಅದಾಕೊ ಕರೆಕ್ಟಾಗಿದೆ ನಿನಗೆ ಫಿಟ್ಟಿಂಗ್. ಇನ್ನೂ ಲೂಸ್ ಬೇಕಾ ನೋಡು, ಟೈಟ್ ಆಯ್ತಲ್ವ ಇದು. ಇದು ಓಕೆ, ಇದು ಚೆನ್ನಾಗಿದೆ. ಐಸ್ ಕ್ರೀಮ್ ಟೈಮ್, ಒಂದು ವೆನಿಲ್ಲಾ, ನಮ್ಮದು ಮಿಕ್ಸು. ಹಾಂ ಸರ್, ಕ್ಲಾರಿಟಿ ಬರ್ತಾ ಇಲ್ಲ ಕಡೆ. ಇದೇ ಅದು ಬ್ಯಾಗ್ ಇಟ್ಕೊಂಡು ಕ್ರೆಡಿಟ್ ಸರ್ ಈ ಥರ ಅದು ತಗೊಂಡ್ರೆ ಇದು ಕೊಡ್ತೀರಾ? ನೋ ಕ್ಲಾರಿಟಿ. ಎಲ್ಲ ಫ್ರೀನಾ? ಬನ್ನಿ ಸರ್, ಆಯಿತು, ಓಕೆ. ಒಂದು ಪೇಪರ್ ರೆಡಿ ಮಾಡಿಸ್ಕೊಳ್ಳಿ, ಸೈನ್ ಮಾಡಿ. ಓ 5000 ಸರ್, ನಮ್ಮದೆಲ್ಲ ಇದ್ರು ಓಸಿ, ಓನ್ಲಿ ಓಸಿ ಸರ್. ಯಾಕೆ ಸರ್ ನೀವು ಐಸ್ ಕ್ರೀಮ್ ತಗೊಂಡಿಲ್ಲ? ಓಕೆ ಸರ್. ಅಲ್ಲಿಂದ ಇಲ್ಲಿ ಮೂಸಂಬಿ ಜ್ಯೂಸ್, ಫ್ರೆಶ್ ಜ್ಯೂಸ್, ಅವನು ನೀರು ಹಿಡಿತಾವನೆ. ಅನ್ನ ಬಾಂಡು ಟ್ರೈನ್ ಇಟ್ಕೊಂಡು ಇಲ್ಲೇ ಒತ್ತಲ ಹೊಡಿತಾವ. ಫೈನಲಿ ಇವಾಗ ಮೆಟ್ರೋ ಬಂದಿದ್ದೀನಿ, ಹೋಗ್ಬೇಕು ಯಶವಂತಪುರ್. ನೋಡಿ ಬಂಟ್ ಸಂಘ, ವಿಜಯನಗರ ತಿಗುಪ್ಪಲ್ಲಿ ಬಂಟ್ ಸಂಘ ಸ್ಕೂಲ್. ನೋಡಿ ಸ್ಟೂಡೆಂಟ್ಸ್ ಆಡ್ತವ್ರೆ. ಸ್ಕೂಲ್ ಡೇಸ್ ರಿಮೆಂಬರಿಂಗ್. ಹೋಗು ಬಂತು ನಮ್ಮದು. ನೋಡಿ ನಮ್ಮ ಮುಂಗಾರು ಮಳೆ ಗಣೇಶ್ ಪಾರ್ಟ್ 3 ಇವಾಗ 2 ಬಂದ್ಬಿಡ್ತು. ಇಲ್ಲಿ ಸಿಂಹ ಇಲ್ಲಿ ಆರಿಸ್ತಾವನೆ,
ನೆಕ್ಸ್ಟ್ ಇಲ್ಲಿ ಮೊಲ ಇಟ್ಕೊಳ್ಳೋಕ್ಕೆ ಜಾಗ ತೋರಿಸ್ತಾರೆ. ಜಾಗ ಮಾಡ್ಕೊಂಡಿದ್ದೀನಿ. ನೋಡಿ ಹೆಂಗಿದೆ ನಮ್ಮ ಬೆಂಗಳೂರು ಇವಾಗ. श्री कृष्ण गोविंद हरे मुरारी हे नाथ नारायण वासुदेवा श्री कृष्ण गोविंद हरे मुरारी हे नाथ नारायण. ಫೈನಲಿ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಇವಾಗ 3:30ಗೆ ನಮ್ಮ ಟ್ರೈನ್ ಇದೆ. ಸ್ಟಾರ್ಟ್ ದಿ ಜರ್ನಿ. ಹಿಂದೆ ಕಾಯ್ತಾ ಇದೆ ನಮ್ಮ ಟ್ರೈನು. ಫಸ್ಟ್ ಟೈಮ್ ಬೇಗ ಬಂದಿದೆ. ಯಾವಾಗಲೂ ಓಡ್ಕೊಂಡು ಬರ್ತಾಯಿದ್ವಿ. ಕೊನೆ ಮೂಮೆಂಟಲ್ಲಿ ಇವತ್ತು 1/2 hour ಬೇಗನೆ ಬಂದುಬಿಟ್ಟಿದ್ವಿ. ಆರಾಮಾಗಿ ಹೋಗಿ ಕೂತ್ಕೊಂಡು ಬನ್ನಿ. ಫೈನಲಿ ಒಳಗಡೆ ಬಂದು ಕೂತಿದ್ದೀವಿ. ಫಸ್ಟ್ ಟೈಮು 1/2 hour. ಏನೋ ಹೇಳ್ತಾ ಇದ್ದಲ್ಲ, ಏನಪ್ಪ ಕಂದ? ನೋಡಿ ಕಂದ, ಹೇಳೋದಕ್ಕೂ ಸಮಯವಲ್ಲ. ಇದೊಂದು ಕೇಳಿಸ್ತೀನಿ. ಏನು ಸರ್? ಏನು ಸರ್ ಹೇಳಿ. ಮಹೇಶ್ ಶೀತ ಸಾಫ್ಟ್ವೇರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ನಮ್ಮ ಲಗೇಜ್ ಇಟ್ಬಿಟ್ಟು ನೋಡಿ ಎಲ್ಲ ಫುಲ್ಲು ಒಂದು ಸೀಟು ಬಂದಿಲ್ಲ ನಮ್ಮ ಫ್ರೆಂಡ್ ಒಬ್ಬ. ಅದಕ್ಕೆ ಅಷ್ಟೇ, ನಾವು ಯಾರಿಗೂ ಬಿಟ್ಕೊಡಲ್ಲ. ಅದೇ ನಮ್ಮ ಗುರಿ. ಲಿಟಲ್ ಆರ್ಟ್ಸ್ ಯಾರ್ಯಾರು ತಿಂದಿದ್ದೀರಾ, ಯಾರ್ಯಾರಿಗೆ ಈ ಫೇವ್ರೆಟ್ಟು ಈ ಚಿಪ್ಸು ಅಂತ ಹೇಳಿ. ಅದು ನಮಗೆ ಇಷ್ಟ ಇಲ್ಲ, ಈ ಸ್ನ್ಯಾಕ್ ಎಲ್ಲ ಇಷ್ಟ ಇಲ್ಲ. ಲಿಟಲ್ ಆರ್ಟ್ಸ್ಗಾಗಿ ಕಿತ್ಲಾಟ ನಡೀತಾ ಇದೆ. ತಗೊಳ್ಳುವಾಗ ಒಂದೇ ಒಂದು ತಗೊಂಡ್ರು, ಇವಾಗ ಬೇಟೆ ಆಡ್ತವ್ರೆ. ಏನು ಮಾಡೋದಲ್ಲ ನೋಡಲ್ಲ. ಇವನೇ ಆ ರೋಗ್ ಇವನು. ಇವಾಗ ಏನು ಮಾಡೋಣ ಗೊತ್ತಾ, ಲೇಸ್ ತಿಂದಾಯ್ತು, ಬನಾನಾ ಚಿಪ್ಸು ತಿಂದಾಯ್ತು, ಇವಾಗ ಇದನ್ನು ಬಿಡ್ತಾ ಇಲ್ಲ. ಹೇಳ್ತಾ ಇದ್ದೀನಿ, ಫುಲ್ ವೈರಲ್ ಆಯ್ತಾನೆ ನಮ್ಮ ಹುಡುಗ. ನೋಡಿ ಅದು ತೆಗಿಯಕ್ಕೆ ಆಯ್ತಾ ಇಲ್ಲ. ಲಾಕ್ ಹಾಕಿದ್ರು ಹಿಂಗೆ ತಿಂತ ಕೊಟ್ಬಿಟ್ರೆ ಸರಿ, ನೀನು ಸೇಫ್ ನಾನು ಸೇಫ್. ಇಲ್ಲ ಅಂದರೆ ಗೊತ್ತಲ್ಲ, ತೆಗಿಯೋಕ್ಕಾಗಿಲ್ಲ. ಅದು ಕಣೋ ಲಿಟಲ್ ಆರ್ಟ್ಸು, ಬರೀ ಲಿಟಲ್ ಆರ್ಟ್ ಇರೋದು ಮಾತ್ರ. ಹ್ಞೂನಪ್ಪ, ಏನ್ರು ಥೂ. ಈ ಘಟ ನೋಡಿ ಲಿಟಲ್ ಆರ್ಟ್ ಅಂತಾರೆ ಅದು. ಫ್ರೆಂಡ್ಸ್ ಇವತ್ತಿಂದ ತಿಂತಾ ಇಲ್ಲ ಅವನು, ಯಾವತ್ತಿಂದನೂ ತಿಂತವನಂತೆ. ನೋಡಿ ಫ್ರೆಂಡ್ಸ್, ಬಿಲ್ಡಪ್ ಕೊಟ್ಟ ಕೈಯಲ್ಲೇ ತೆಗಿತೀನಿ ಅಂತ, ಅಲ್ಲಲ್ಲಿ ತೆಗ್ದಿದ್ದು ಕೈಯಲ್ಲೆಲ್ಲ. ನಿದ್ದೆ ಬರ್ತಾ ಇದೆ. ಮೇಲೆ ದಪ್ಪ ಕೊಡೋಕ್ಕೆ ಬಂದಿದ್ದೀವಿ. ಆಲ್ರೆಡಿ ಒಬ್ಬ ಫ್ಲ್ಯಾಟ್ ನೋಡಿ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು. ನೋಡಿ ಏನು ಮನೇಲಿ ಮಾಡಬೇಡ ಅಂತೀವಿ, ಅದನ್ನೇ ಮಾಡೋದು ನೋಡಿ ಇಂಥ ಕೆಲಸ. ಇವ್ರು ನೋಡಿ ಇದೆಲ್ಲ ಇದನ್ನೇ ಹೇಳೋದು. ಡೋರ್ ಹತ್ರ ಆಟ ಆಡಬೇಡಿ ಅಂತ ಹೇಳ್ತಾರೆ, ಡೋರ್ ಹತ್ರನೇ ಆಟ ಆಡ್ತಾರೆ. ಒಂದು ಸ್ಟಾಪ್ ಬಂದಿದೆ, ಯಾವ ಸ್ಟಾಪ್ ಅಂತ ಗೊತ್ತಿಲ್ಲ. ಯಾರನ್ನ ಕೇಳಿದಕ್ಕೆ ವಾಸ್ಕೋಡಿ ಗಾಮ ಅಂದ್ಬಿಟ್ರು. ಪಕ್ಕ ಸ್ಟಾಪ್ಗೆ ವಾಸ್ಕೋಡಿ ಗಾಮ ಹೇಳ್ಕೊಳ್ಳೋದು ನಾವು, ಇದನ್ನೇ ವಾಸ್ಕೋಡಿ ಗಾಮ ಅಂದ್ಬಿಟ್ರು. ನೋಡೋಣ, ಜಿಡಿ ಬೇರೆ ಮಳೆ ಸ್ಟಾರ್ಟ್ ಆಗಿದೆ. ಒಂದ್ಸತಿ ಹೋಗಿದ್ರೆ ಓಕೆ ಫ್ರೆಂಡ್ಸ್, 5 ಸತಿ ಹೋಗಿದ್ದಾರೆ. ಇಲ್ಲಿ ಡಿನ್ನರ್ ಬಂದಿದೆ. ಚಿಕನ್ ಬಿರಿಯಾನಿ 2, 1 ಇಲ್ಲ 3 ಚಿಕನ್ ಹೇಳ್ಬಿಟ್ಟವ್ರೆ. ಫಸ್ಟ್ ಎಗ್ ಬಿರಿಯಾನಿ ಹೇಳಿದರು. ಇದು ಕಬಾಬು, ಪರವಾಗಿಲ್ಲಪ್ಪ. ಟ್ರೈನಲ್ಲಿ ಇವಾಗ ಕಬಾಬು ಸರ್ವಿಸ್ ಎಲ್ಲ ಇದೆ. ಲೆಟ್ಸ್ ಹ್ಯಾವ್ ಡಿನ್ನರ್ ನಾವು. ಹುಟ್ಟುಹಬ್ಬದ ಶುಭಾಶಯಗಳಪ್ಪ. ಏನು ಮೊಬೈಲ್ ಅಲ್ಲಾಡ್ತಾ ಇದ್ದಿಲ್ಲೋ. ದೂದ್ ಸಾಗರ್ ಜಂಕ್ಷನ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನೂ ಕಾಣಿಸ್ತಾ ಇಲ್ಲ ರಾತ್ರಿ. ಇದು ಫುಲ್ಲು ಟನಲ್ಸು, ಫುಲ್ ಫಾಗು. ಇದು ನೋಡಿ ಟ್ರೈನ್ದು ವೀಡಿಯೋ. ಫುಲ್ ಡಾರ್ಕ್ ಅಂದರೆ ಡಾರ್ಕ್.
ಗಾಯ್ಸ್ ಬೆಳಗ್ಗೆ ನೀವೇ 5 ಗಂಟೆ 5 ಕಾಲ್ಗೇನೋ ಬಂತು ಟ್ರೈನು. ಫುಲ್ಲು ಮಳೆ, ಆಲ್ರೆಡಿ ಮಳೆಯಲ್ಲಿ ತೇಲಾಡ್ತಾ ಇದ್ದೀವಿ ನೋಡಿ. ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ, ಫುಲ್ಲು ಮಳೆ. ಇಲ್ಲಿ ರೆಂಟಲ್ಲು ಬೈಕಿಗೆ ವೆಯ್ಟ್ ಮಾಡ್ತಿದ್ದೆವು. 6:30 ಬರ್ತೀನಿ ಅಂತ ಹೇಳಿದ್ರು. ಇಲ್ಲಿಂದನೇ ಡೈರೆಕ್ಟ್ ತೊಗೊಂಬೋಣ, ಬಸ್ಸು ಗಿಸ್ಸು ಟ್ರಾವೆಲ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ರೆಂಟಲ್ ಬೈಕು ವೆಯ್ಟ್ ಮಾಡ್ತಾಯಿದ್ದೆ. ನೋಡಿ ಹೆಚ್ಚು ಕೆಡುತ್ತೈತೆ. ಫಸ್ಟ್ ಬಟರ್ಫ್ಲೈ ಬೀಚು, ಕೋಲಾ ಬೀಚು ಎಲ್ಲ ಇಲ್ಲೇ. ನಾನು ಹೆಸರು ಹೇಳ್ತಿದಾಗ ಇನ್ನೂ ಜಾಸ್ತಿ ಹೋಗಲ್ಲ. ಆಯಿತು, ರೂಮಲ್ಲೇ ಇರ್ತೀವಿ. ಓಕೆ, ನೀನು ಇಷ್ಟ ಏನು ರೂಮಲ್ಲಿ ಇರ್ಬೇಕು ತಾನೆ. ರೂಮ್ಗೆ ಹೋಗೋಕ್ಕೆ ಜಾಗ ಮಾಡಿಕೊಡು, ಆಯಿತು ಸಾಕು. ನೋಡೋಣ ಗಾಯ್ಸ್, ನೋಡಿ ಈ ಗಾಡಿ ತಗೊಳ್ಳೋಣ ಅಂತ ಇದ್ದೀವಿ. ಅವ್ನು ಬಂದಮೇಲೆ ಏನು ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಎರಡರಲ್ಲಿ ಒಂದು ಏಟ್ ಹಾಕ್ಬಿಡೋದು. ಎಲ್ಲೇ ಇದ್ರು ಕರುನಾಡ ಮಕ್ಕಳು ಅಂತ ನಾವು ಕರ್ನಾಟಕದ ಬೈಕ್ಸ್ನ ಎತ್ಕೊಂಡು ಓಡಾಡೋದು. ಮಾರ್ನಿಂಗ್ ವಡಾಪಾವ್ ಗಾಡಿ ತಗೊಳ್ಳೋರ್ಗು ಏನು ಮಾಡೋದು, ಸುಮ್ಮನೆ ಕುತ್ಕೊಳ್ಳೋಕೆ ಇಲ್ಲ. ಒಂದು ವಡಾಪಾವ್ ತಿನ್ನೋಣ. ಆ ಬೈಕ್ ಆಗಿಲ್ಲ, ಎಲ್ಲೋ ಕರ್ನಾಟಕ ತಗೊಳ್ಳೋಣ ಅಂದ್ಕೊಂಡ್ವಿ. ಅದ್ಯಾಕೋ ಬ್ರೇಕ್ ಪ್ರಾಬ್ಲಮ್ ಅಂದ್ಬಿಟ್ಟು ಈ ಗಾಡಿ ನಾವಿರೋ ರೂಮ್ ನೋಡಿ. ಸದ್ಯಕ್ಕೆ ಕ್ಲೀನಿಂಗ್ ನಡೀತಾ ಇದೆ. ವಾಟರ್ ಅಂತೂ ಫುಲ್ಲು ಹಿಂಗಿದೆ. ಹೋಗೋ ರೂಟ್ ಇವರು ಬೆವರುತ್ತಾರೆ.